ರಂಗಭೋಗ ಅನ್ನೋದು ಸರ್ವಜನ ಹಿತಾಯ, ಎಲ್ಲರಿಗಾಗಿ. ಯಾರನ್ನೂ ಅಪಾಯಿಂಟ್ ಮಾಡಬೇಕಾಗಿಲ್ಲ. ಹಿಂದೆ ಈ ಥರ ದೇವದಾಸಿಯರು, ವಾದ್ಯಕಾರರು, ಸಂಗೀತಕಾರರು, ಭಾಗವತರು ಅಂತೆಲ್ಲ ಇರ್ತಿದ್ರು ದೇವಸ್ಥಾನದಲ್ಲಿ. ಸೇವೆ ಮಾಡೋದೇ ಅವ್ರ ಕೆಲಸ. ಅವ್ರ ಕೆಲಸನೇ ಅದು. ದೇವಸ್ಥಾನದಲ್ಲಿ ಇರಬೇಕು, ಸಿದ್ಧವಾಗಿ ಕಾಲಕ್ಕೆ ಹಾಡಬೇಕು, ನೃತ್ಯ ಮಾಡಬೇಕು, ವಾದ್ಯ ನುಡಿಸ್ಬೇಕು, ಹೂವು ಕಟ್ಟಬೇಕು, ದೇವ್ರ ಸೇವೆ ಮಾಡಬೇಕು, ರಂಗ ಸೇವೆಗಳು ತರಾವರಿ ಮಾಡ್ತಾನೆ ಇರಬೇಕು. ದೇ ಶುಡ್ ಬಿ ಅವೈಲೇಬಲ್. ಅದಕ್ಕೆ ಅವ್ರಿಗೆ ಹಣ ಕೊಟ್ಟು ಅಪಾಯಿಂಟ್ ಮಾಡೋರು. ಈಗ ಎಲ್ಲ ನಮ್ಮ ದೇವಸ್ಥಾನದ ಹಣವನ್ನು ಲೂಟಿ ಮಾಡೋದನ್ನು ಬ್ರಿಟಿಷರ್ಸ್ ಶುರು ಮಾಡಿದ್ರು. ಅದನ್ನು ವಾಮಪಂಥೀಯರ ಪ್ರಭಾವದಿಂದ ಸರ್ಕಾರಗಳು ಮುಂದುವರಿಸಿದ್ವು. ಇವತ್ತು ಅಷ್ಟೇ. ಇವತ್ತು ನಮ್ಮ ದೇವಸ್ಥಾನದ ಹುಂಡಿ ಹಣವನ್ನು ಎಣಿಸ್ಕೊಂಡು ಹೋಗ್ತಾರೆ ಹೊರತು ರಂಗಭೋಗಗಳೆಲ್ಲ ನಿಂತೋಗಿವೆ. ರಂಗಭೋಗ ಇರಲಿ, ಅಂಗಭೋಗ. ಗರ್ಭಗುಡಿಯಲ್ಲಿ ಪೂಜೆ ಮಾಡುವ ಪುರೋಹಿತರಿಗೂ ಎಷ್ಟರ ಮಟ್ಟಿಗೆ ಸಂಬಳ ಕೊಡ್ತಾರೆ ಗೊತ್ತಿಲ್ಲ, ಎಷ್ಟರ ಮಟ್ಟಿಗೆ ಹೂವಿಗೆ ದುಡ್ಡು ಕೊಡ್ತಾರೆ ಗೊತ್ತಿಲ್ಲ. ಅವ್ರು ಹೋಗಿ ಆಫೀಸರ್ಗಳ ಹತ್ರ ಬೈಸ್ಕೊಂಡು ಉಗಿಸ್ಕೊಂಡು ಒಂದಿಷ್ಟು ಎಣ್ಣೆ ಕೊಡಿ, ದೇವರಿಗೆ ದೀಪ ಹಚ್ಚಬೇಕು ಅಂತ ಕೇಳ್ಕೊಳ್ಬೇಕು. ಅದೆಲ್ಲ ಮಾಡಬೇಡಿ. ಅದೆಲ್ಲ ಹಳೆ ದೇವಸ್ಥಾನ ರಕ್ಷಿಸುವ ನೆಪದಲ್ಲಿ ಎಲ್ಲ ಸೇವೆಗಳು ನಿಂತು ಹೋಗ್ತಾ ಇವೆ. ಮಾತಾಡಿದ್ರೆ ಪಾಪ ಅವ್ನ ಕೆಲಸ ಹೋಗುತ್ತೆ, ಬಡಪಾಯಿ ಅಚ್ಚಕ್ಕ ಸುಮ್ಮನಿರ್ತಾನೆ. ಇದೆಲ್ಲ ಹಾರ್ಡ್ ಫ್ಯಾಕ್ಟ್ಸು. ಬದಲಾಗಬೇಕು. ನಾವು ಜನ ಎಚ್ಚೆತ್ಕೊಳ್ದಿದ್ರೆ ಯಾವ ಸರ್ಕಾರವೂ ಕೇರ್ ಮಾಡಲ್ಲ. ಯಾಕೆಂದರೆ ಎಲ್ಲರೂ ಕೊನೆಗೆ ಅಧಿಕಾರಕ್ಕಾಗಿ ಅಲ್ಲಿ ಬಂದಿರ್ತಾರೆ, ಅಧಿಕಾರಕ್ಕಾಗಿ ಅಲ್ಲಿ ಉಳಿತಾರೆ. ನಾವು ಯಾವ್ರ ಮೇಲೆ ಹಾಕೋದಲ್ಲ. ನಾವು ಅದಕ್ಕೆ ಈ ಯಾವ ಪ್ರಾಚೀನ ಗುಡಿಗಳಿವೆಯೋ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಹೊಸ ದೇವಸ್ಥಾನ ಕಟ್ಟೋ ಬದಲು ಈ ಹಳೆಯ ದೇವಸ್ಥಾನಗಳನ್ನು ಪುನರುಜ್ಜೀವನ ಮಾಡಿ ಅಲ್ಲಿ ಹೋಗಿ, ನಿಮ್ಮ ಹಳ್ಳಿಗೆ ಹೋಗಿ, ಊರಾಚೆ ಹೋಗಿ, ಪಾಳು ಬಿದ್ದಿರುತ್ತೆ ಕ್ಲೀನ್ ಮಾಡಿ, ಕೆರೆ ಬಾವಿ ಇರುತ್ತೆ ಕ್ಲೀನ್ ಮಾಡಿ, ಅಲ್ಲಿ ಯಾರನ್ನೂ ಅಪಾಯಿಂಟ್ ಮಾಡಿ, ನಾವೆಲ್ಲ ಸೇರಿ ಕಲೆಕ್ಟಿವ್ ಆಗಿ ಚಿಕ್ಕದಾಗಿ ಆದರೂ ಇದನ್ನೆಲ್ಲ ನಾವು ಮುಂದುವರಿಸ್ಬೇಕು. ಇದೆಲ್ಲ ವಾಪಸ್ ಬರಬೇಕು. ನೃತ್ಯ ಸೇವೆ, ಗೀತ ಸೇವೆ. ನನ್ನ ಸ್ಟೂಡೆಂಟ್ಸ್ಗೆಲ್ಲ ನಾನು ಅದೇ ಹೇಳ್ತೀನಿ. ನನ್ನ ಸಂಗೀತದ ಸ್ಟೂಡೆಂಟ್ಸ್ ಹೋಗಿ ಹಾಡಿ. ನಾನು ಅಷ್ಟೇ ಯಾವುದೇ ದೇವಸ್ಥಾನ, ನಾವೇನು ಲತಾ ಮಂಗೇಶ್ಕರ್ ಥರ ಹಾಡ್ತೀವಿ ಅಂತಲ್ಲ, ಆದರೆ ದೇವ್ರಿಗಾಗಿ ಹಾಡಬೇಕು. ಏನು ಬರುತ್ತೋ ಅದನ್ನ ಹಾಡಬೇಕು, ಸೇವೆ ಮಾಡಬೇಕು. ನೃತ್ಯಂ ಸಮರ್ಪಯಾಮಿ ಹೇಳಿದಾಗ ನಾನು ನೃತ್ಯ ಕಲ್ತಿದ್ದೀನಿ. ಮೊದಲು ನಾನು ನೃತ್ಯನೇ ಮಾಡ್ತಾಯಿದ್ದೆ, ದೇವರಿಗೊಂದು ನೃತ್ಯ ಸೇವೆ. ಈಗ ಕನಿಷ್ಠ ಹಸ್ತಗಳನ್ನ, ನಾಟ್ಯದ ಹಸ್ತಗಳಿವೆ, ಪತಾಕ ತ್ರಿಪತಾಕ, ಆ ಹಸ್ತಗಳನ್ನಾದರೂ ತೋರಿಸ್ತೀನಿ. ಶೃಂಗಾರ ನವರಸಗಳನ್ನಾದರೂ ಮಾಡ್ತೀನಿ. ವಾದ್ಯಗಳನ್ನ, ಹಾರ್ಮೋನಿಯಮು ಏನೋ ಮನೇಲಿ ಏನಿದೆಯೋ ಅದನ್ನು ಮಾಡ್ತೀವಿ. ಏನೂ ಅನುಕೂಲ ಇಲ್ಲದೆ ಶಂಖ ಅದು ಊದ್ತೀವಿ. ಅದೂ ಇಲ್ವಾ ತಕ್ಷಣ ಕೈಗೆ ಒಂದು ಗಂಟೆ ಆದರೂ ಉಳಿಸ್ಕೊಳ್ಬೇಕು ಅಂತ. ಛತ್ರ, ಚಾಮರ, ಹಿಂದೆ ಛತ್ರ ಹಿಡಿಯೋರು, ಚಾಮರ ಬೀಸೋರು. ಈಗ ಮನೇಲಿ ಅದು ಯಾವುದೂ ಇಟ್ಕೊಂಡಿಲ್ಲ ನಾವು. ಆಮೇಲೆ ಅಶ್ವಾರೋಹಣ, ಕುದುರೆ ತಂದು ಕುದುರೆ ಮೇಲೆ ಒಂದು ರೌಂಡ್ ಮಾಡಿಸೋರು ದೇವ್ರಿಗೆ. ಗಜಾರೋಹಣ, ಆನೆ ಸಾಕ್ತಾಯಿದ್ರು ಮಾಡೋರು. ಈಗ ಅದೆಲ್ಲ ಬಾಯಲ್ಲಿ ಎಲ್ಲ ಅಕ್ಷತೆ ಹಾಕ್ಬಿಡ್ತೀವಿ. ಗಜಾರೋಪಣಂ ಸಮರ್ಪಯಾಮಿ, ಅಶ್ವಾರೋಹಣ. ವಾಪಸ್ ರಿವೈವ್ ಮಾಡಬೇಕು. ನಿಜವಾದ ರಿವೈವಲ್ ಅಂದರೆ ಅದು ನಮ್ಮ ಅಸ್ಮಿತೆ. ಎಷ್ಟು ಆನಂದ ಇದೆ ಅದರಲ್ಲಿ. ಇದನ್ನೆಲ್ಲ ವಾಪಸ್ ತರಬೇಕು. ಈ ರಂಗಭೋಗಗಳಿದ್ದದ್ರಿಂದಲೇ ನಮ್ಮ ದೇಶದಲ್ಲಿ ಇಷ್ಟು ಅದ್ಭುತವಾದ ಕಲೆಗಳು ಬೆಳೆದಿದ್ದು. ಇಷ್ಟು ಪ್ರಕಾರದ ಸಂಗೀತಗಳು, ಜಾನಪದ, ಶಾಸ್ತ್ರೀಯ, ದೇಶಿ, ಮಾರ್ಗದೇಶಿ, ಇಷ್ಟು ಪ್ರಕಾರಗಳು. ಅದರಲ್ಲಿ ರೀಜ್ನಲ್ ವೇರಿಯಂಟ್ಸು. ಅಲ್ಲಿ ಸಾತ್ರಿಯ, ಗೌಡಿಯ, ಈ ಕಡೆ ಕಥಕ್ಕು, ಈ ಕಡೆ ಒಡಿಸ್ಸಾ, ಈ ಕಡೆ ಭರತನಾಟ್ಯ, ಭರತನೃತ್ಯ, ಮೋಹಿನಿ ಅಟ್ಟಂ, ಯಕ್ಷಗಾನ, ಇದೆಲ್ಲ ಕ್ಲಾಸಿಕಲ್ ಡ್ಯಾನ್ಸಸ್ಸು. ಎಷ್ಟು ಥರ ಬೆಳೆದಿವೆ. ಹಾಗೆ ಜಾನಪದೀಯ ಎಷ್ಟು ಬೆಳೆದಿವೆ ಅಲ್ವಾ. ಕೋಲಾಟ, ಇದೆಲ್ಲ ಹೆಂಗೆ ಬೆಳೆದಿದೆ. ಜಾನಪದ ನಮ್ಮ ಹಳ್ಳಿಗರು ಮಾಡೋ ಜಾನಪದ ನೃತ್ಯದಲ್ಲಿ ಉಳ್ಕೊಂಡಿವೆ. ಇನ್ನು ಜಾನಪದ ಹಾಡುಗಳು, ಮಾರಿಯ ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿವೆ. ಹಾಡಿ ಬರುವಾರ ಎಲ್ಲವೂ ಬೇಡಿ ಬರುವಾರ, ಬೇಡಿದ ಭಾಗ್ಯವ ಕೊಟ್ಟ ಕಾಲಕ ನಿನ್ನ ಮರೆವಾರ, ಎಲ್ಲವೂ ಸುಮ್ಮನಿರುವಾರ ಅಂತ ಎಲ್ಲಮ್ಮನ ಹಾಡು. ಅಮ್ಮನ ಹತ್ರ ಮಾತಾಡ್ಕೊಳ್ಳೋ ದೇವಿ ಹತ್ರ. ಆಮೇಲೆ ನಮ್ಮೂರ ಜಾತ್ರೆಗೆ ಬಂದು ಹೋಗ, ಜನ ಒಂದು ದಿನದ ಮಟ್ಟಿಗೆ ನಿಂದು ಹೋಗ. ಎಷ್ಟು ಚೆನ್ನಾಗಿದೆ. ನಮ್ಮ ಜಾತ್ರೆಯ ವರ್ಣನೆ ಬರುತ್ತೆ. ಆಮೇಲೆ ತೇರು ಬಂತು, ತೇರು ಅಂತ ತೇರು ಬರುತ್ತಲ್ಲ, ತುಂಬ ಚೆನ್ನಾಗಿದೆ. ಎಲ್ಲ ಕೆಲವು ಮರ್ತೋಗ್ಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದೆ. ಕೃಷ್ಣ ಬರ್ತಾ ಇದ್ದಾನೆ, ತೇರು ಬರ್ತಾ ಇದೆ ಬೀದಿಯಲ್ಲಿ ಅಂತ ಹೇಗೆ ಪಳಪಳ ಹೊಳಿತಾ ಇದೆ. ಜನರ ಸಂಭ್ರಮ, ಸಂತೋಷ. ಇದೆಲ್ಲ ಇಲ್ಲದೆ ಹೋದರೆ ಒಂದು ಸಂಸ್ಕೃತಿ ಅರಳೋದಿಲ್ಲ, ಬೆಳೆಯೋದಿಲ್ಲ, ಉಳಿಯೋದಿಲ್ಲ. ಎಲ್ಲರೂ ಜ್ಞಾನಿಗಳಲ್ಲ. ಅಂತರ್ಮುಖವಾಗಿ ಒಳಗಡೆ ದೇವರ ಮುಕ್ತಿಯನ್ನು ಪಡೆಯುವಷ್ಟು ಜ್ಞಾನಿಗಳೆಲ್ಲರೂ ಅಲ್ಲ. ನಾವೆಲ್ಲ ಬಹಿರ್ಮುಖರೇ. ಆದರೆ ಬಹಿರ್ಮುಖದಲ್ಲಿ, ಲೌಕಿಕದಲ್ಲಿ ತೀರ ಜಾರಿ ಹೋಗಬಾರ್ದು ಅಂತ ಆ ಲೌಕಿಕದಲ್ಲೇ ನಾವು ದೇವರ ಒಂದು ಅನುಗ್ರಹವನ್ನು ಅಲ್ಲಲ್ಲಿ ಗುರುತಿಸಿ ನಮ್ಮನ್ನು ವಾಪಸ್ ದೈವತ್ವಕ್ಕೆ ಕರ್ಕೊಂಡು ಹೋಗುವ ಪ್ರಯತ್ನ ಇದೆಯಲ್ಲ, ಅದೇ ಈ ಸಂಸ್ಕೃತಿ. ಅದಕ್ಕೆ ದೇವಾಲಯಗಳಲ್ಲಿ ಈ ಥರದ ತರಾವರಿ ರಂಗಭೋಗಗಳಿವೆ, ತುಂಬ ಇವೆ. ಹಂಗೆ ನೋಡಿದ್ರೆ ರಂಗೋಲಿ ಹಾಕೋ ಸೇವೆ ಇದೆ.
ಎಷ್ಟೋ ಹೆಣ್ಮಕ್ಳಿಗೆ ಅವರೊಂದು ವಯಸ್ಸಿಗೆ ಬರ್ತಾ ಹೆಣ್ಮಕ್ಳೇನು ಗಂಡು ಮಕ್ಕಳು ಎಲ್ಲರಿಗೂ ಕೂಡ ಒಂದು ವಯಸ್ಸಿಗೆ ಬರ್ತಿರೋವಾಗಲೇ ಈ ಟೀನೇಜಲ್ಲಿ ಬರೀ ಕಾಮುಕರಾಗೋದು, ಕನಸು ಕಾಣೋದು, ಸುಮ್ಮನೆ ಟೈಮ್ ವೇಸ್ಟ್, ಇದೆಲ್ಲ ಸ್ವಲ್ಪ ಹಾರ್ಮೋನಲ್ ಚೇಂಜಸ್ ಆದಾಗ ಒಂಥರ ಡ್ರೀಮಿ ಆಗ್ತಾರೆ, ಇಂಪ್ರ್ಯಾಕ್ಟಿಕಲ್ ಆಗ್ತಾರೆ. ಆ ವಯಸ್ಸಲ್ಲಿ ಅವ್ರ ಕೈ ಬಾವಿ ಕಟ್ಟೆ ಕ್ಲೀನ್ ಮಾಡೋಣ, ದೇವಸ್ಥಾನದ ಮೆಟ್ಲನ್ನ ಗುಡಿಸೋಣ, ದೇವ್ರಿಗೆ ರಂಗಭೋಗ ಮಾಡೋಣ, ಹೂ ಕಟ್ಟೋಣ, ಸೇವೆ ಮಾಡೋಣ, ರಂಗೋಲಿ ಹಾಕೋಣ ಅಂತ ಕರ್ಕೊಂಡು ಹೋಗೋರು. ಮಾಡಬೇಕು. ಎಷ್ಟು ಜನ ಮಾಡ್ತೀವಿ ನಾವು? ನೇಲ್ ಪಾಲಿಶ್ ಹಚ್ಕೊಂಡು ವಾಟ್ಸಪ್ ನೋಡ್ಕೊಂಡು ಕೂತ್ಕೊಂಡೇ ಆಗೋಯ್ತಲ್ಲ, ಜೀವನ ಇಲ್ಲ. ಯಾರೋ ಹಾಕಿದ್ದನ್ನು ಅದು ಸುಳ್ಳೋ ಪಳ್ಳೋ ಗೊತ್ತಿಲ್ಲ, ಸುಮ್ಮನೆ ಓದೋದು, ಫಾರ್ವರ್ಡ್ ಮಾಡೋದು. ಇದು ಯಾವ ಸೀಮೆ ಪ್ರೋಗ್ರೆಸ್ ಇದು? ಮಾಡಬೇಕು. ನಾವು ನಮ್ಮ ಹಳ್ಳಿಗೆ ಹೋಗಬೇಕು, ಮಾಡಬೇಕು. ಮನೆ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡಬೇಕು, ಕಸ ಗುಡಿಸ್ಬೇಕು, ಕ್ಲೀನ್ ಮಾಡಬೇಕು, ತೋರಣ ಕಟ್ಟಬೇಕು, ಬ್ಯಾನರ್ ಕಟ್ಟಬೇಕು. ಸೀದಾ ಹೋಗಿ ನಮಸ್ಕಾರ ಮಾಡಿ ಪ್ರಸಾದ ತೊಗೊಂಡು ಹೊಂಟೋಗ್ಬಿಡೋದಲ್ಲ. ಪ್ರಸಾದ ಹಂಚಬೇಕು, ಪ್ರಸಾದಕ್ಕೆ ಏನು ಅನುಕೂಲ ಅನ್ನೋ ಮಾಡಿಕೊಡ್ಬೇಕು, ಏನಾದರೂ ಕೊಡಬೇಕು, ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು. ನಾವು ದುಡ್ಡಾಗಿ ಕೊಡಬೇಕು ಅಥವಾ ನಮ್ಮ ಸೇವೆ ಕೊಡಬೇಕು, ಫಿಸಿಕಲ್ ಸರ್ವಿಸ್ ಕೊಡಬೇಕು. ಇದೆಲ್ಲ ಮಾಡೋದ್ರಿಂದ ಊರೆಲ್ಲ ಒಗ್ಗಟ್ಟಾಗತ್ತೆ. ಅನ್ನ ಸತ್ತರ್ಪಣೆ ಒಬ್ರಿಗೊಬ್ರು ಬಡಿಸುವಂಥದ್ದು, ಒಬ್ರಿಗೊಬ್ರು ಇವತ್ತಿಗೂ ನಾವು ಎಲ್ಲಾದರೂ ತೀರ್ಥ ಕ್ಷೇತ್ರಕ್ಕೆ ಹೋದರೆ, ನಾನು ಹೋದಾಗ ಎಲ್ಲ ಒಂದಿಷ್ಟು ಅರ್ಶಿನ ಕುಂಕುಮ, ಬ್ಲೌಸ್ ಪೀಸು, ಅದು ಇದು, ಹಣ್ಣು ಕಾಯಿ ಎಲ್ಲ ಇಟ್ಕೊಂಡಿರ್ತೀನಿ. ಅಲ್ಲಿ ಯಾರೋ ಒಬ್ರು ನದಿ ತೀರದಲ್ಲೋ ದೇವಸ್ಥಾನದಲ್ಲೋ ಒಬ್ರು ಸಿಗ್ತಾರೆ, ಅಲ್ಲೇ ಅವ್ರಿಗೆ ಅರ್ಶಿನ ಕುಂಕುಮ ಕೊಟ್ಬಿಟ್ಟು ಇದು ಮಾಡಿ ಚೆನ್ನಾಗಿ ಇನ್ಯಾರೋ ಬೇಕಾದ್ರೆ ನಮಗೆ ಕೊಡ್ತಾರೆ. ಇದು ಹಿಂಗೆ ನಡಿಬೇಕು. ದೇವರೆಲ್ಲೋ ಇಲ್ಲ, ಕಣ್ಮುಂದೆ ಇರೋ ಅವ್ರು ಅಪರಿಚಿತರು ನಮಗೆ, ಬಟ್ ಅಲ್ಲೇ ಭಗವಂತ ಇರ್ತಾರೆ. ನಮ್ಗೆ ಅನ್ಸುತ್ತೆ ಇವ್ರು ಕೊಡೋಣ ಅಂತ, ಅದು ದೇವರೇ ಅನ್ಸೋ ಹಾಗೆ ಮಾಡೋದು. ಆ ರೂಪದಲ್ಲಿ ದೇವರೇ ನಮ್ಮಿಂದ ಸ್ವೀಕರಿಸೋದು. ಹಾಗಾಗಿ ಎಲ್ಲೋ ಅದೇನೋ ಹೇಳ್ತಾರೆ, ಎಲ್ಲೋ ದೇವರಿದ್ದಾನೆ ಅಂತಲ್ಲ, ನಮ್ಮೊಳಗೇ ಇದ್ದಾನೆ, ನಮ್ಮ ಮಧ್ಯದಲ್ಲೇ ಇದ್ದಾನೆ. ಅದನ್ನು ಗುರುತಿಸೋದಕ್ಕೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ದೇವರನ್ನು. ಅದಕ್ಕೆ ನಮ್ಮಲ್ಲಿ ತುಂಬ ಒಂಥರ ಗುಮ್ಮಂತ ಭಯದಿಂದ ಕೂತ್ಕೊಳ್ಳೋವಂಥದ್ದಿಲ್ಲ ದೇವಸ್ಥಾನದಲ್ಲಿ. ಭಕ್ತಿಯಲ್ಲಿ ಭಯ ಇರಬೇಕು ಅಂತ ಇಲ್ಲ. ಸಾತು ಪರಮ ಪ್ರೇಮ ಸ್ವರೂಪ ಅಂತ ಭಕ್ತಿಯ ಬಗ್ಗೆ ಹೇಳ್ತಾರೆ. ಅದು ಪ್ರೇಮ ಸ್ವರೂಪ ಅಂತ. ಪ್ರೇಮದಲ್ಲಿ ಭಯ ಇರಬಾರ್ದು, ಭಯ ಇರೋದಿಲ್ಲ. ಟ್ರಸ್ಟ್, ವಿಶ್ವಾಸ ಇರುತ್ತೆ. ಎಲ್ಲಿ ವಿಶ್ವಾಸ ಇಲ್ವೋ ಅಲ್ಲಿ ಭಯ ಇರುತ್ತೆ. ಏನಾಗ್ಬಿಡುತ್ತೋ ನನಗೆ ಅಂತ ಹೆದರ್ಕೊಂಡು ಹೋಗೋದಲ್ಲ ದೇವಸ್ಥಾನಕ್ಕೆ, ಸಂತೋಷಕ್ಕೆ ಹೋಗಬೇಕು. ನೋಡಿ, ನಾಸ್ತಿಕರು ಬಂದು ಹಿಂದೂ ದೇವಾಲಯಗಳಲ್ಲಿ ಎಂಜಾಯ್ ಮಾಡ್ಬೋದು. ಹರಿಕತೆ ಇರುತ್ತೆ, ಸಂಗೀತ ಇರುತ್ತೆ. ನನಗೆ ಒಬ್ಬಳು ಫ್ರೆಂಡ್ ಇದ್ಲು. I don't believe in all this, but I still go to the temples, to see the beautiful architecture and to listen to the music. ನೋಡಿ, ಅವಳಿಗೆ ಯಾವುದು ಬೇಕಿಲ್ಲ, ಆದರೆ ಅಲ್ಲಿ ಸಂಗೀತ ಚೆನ್ನಾಗಿದೆ, ನೃತ್ಯ ಚೆನ್ನಾಗಿದೆ, ಸ್ಕಲ್ಪ್ಚರ್ ಚೆನ್ನಾಗಿದೆ, ಆರ್ಕಿಟೆಕ್ಚರ್ ಚೆನ್ನಾಗಿದೆ, ಸೆಲ್ಫಿ ತೊಗೊಳಕ್ಕೆ ಚೆನ್ನಾಗಿದೆ. ಕಾಲಾಂತರದಲ್ಲಿ ನಂಗೆ ಆವಾಗ ತುಂಬ ಬೇಜಾರಾಯಿತು. ಬಟ್ ಆಮೇಲೆ ಅನ್ನಿಸ್ತು, ಅಲ್ಲ ಆ ಥರ ಅದು ಭಗವಂತ ಆಕರ್ಷಿಸಿದ್ದಾನಲ್ಲ. ನಾಸ್ತಿಕನಿಗೂ ಕೂಡ ಪ್ರಸಾದ ಇಷ್ಟ ಆಗತ್ತಲ್ಲ. ತುಪ್ಪ ಹಾಕಿ, ಗೋಡಂಬಿ ದ್ರಾಕ್ಷಿ ಹಾಕಿ, ಸಿಹಿ ಪೊಂಗಲ್ ಕೊಟ್ಟರೆ ಯಾರಿಗೆ ಇಷ್ಟ ಆಗಲ್ಲ? ಈ ಥರ ಎಲ್ಲರೂ ಭಕ್ತರೇ ಆಗಬೇಕು, ಜ್ಞಾನಿಗಳೇ ಆಗಬೇಕು, ಅರ್ಚಕರೇ ಆಗಬೇಕು, ವೇದಜ್ಞರೇ ಆಗಬೇಕು ಅಂತಿಲ್ಲ. ನಾವು ಏನು ಮಾಡ್ತೀವೋ ಅದು. ಕಾರ್ತಿಕ ಮಾಸ ಬಂದೇ ಮನೆಯಲ್ಲಿ ನಿಂಬೆಹಣ್ಣು ದೀಪ ಮಾಡಿ, ನಾನೇ ತಟ್ಟೆಲಿ ತಂದು ದೇವ್ರಿಗೆ ಆರತಿ ಮಾಡಿ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಒಂದು ವರ್ಷದ ಕಟ್ಟೆಲಿ ಇಟ್ಬಿಟ್ಟು ನಾನು ಹೋಗ್ಬೋದು. ನಾನೆಲ್ಲೋ ಅಲ್ಲೊಂದು ರಂಗೋಲಿ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಹೋಗ್ಬೋದು. ಅಲ್ಲೇನೋ ಕಸ ಬಿದ್ದಿದ್ರೆ ಎತ್ತುಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಹೋಗ್ಬೋದು. ಯಾವುದೋ ಕಂಬದಲ್ಲಿ ಗಣಪತಿ ಇರ್ತಾರೆ, ಒಳಗಡೆ ಗರ್ಭಗುಡಿಯಲ್ಲಿ ಹೋಗಲ್ಲ, ಆ ಕಂಬದ ಗಣಪತಿಗೆ ನಮಸ್ಕಾರ ಮಾಡಿ ಬಿಟ್ಟು ಹೋಗ್ಬೋದು. ಕೆಲವರು ಮುಟ್ಟಿ ಕಪ್ಪಗೆ ಮಾಡಿರ್ತಾರೆ, ನಾವು ಹೋಗ್ಬಿಟ್ಟು ಒಂದು ಬಟ್ಟೆ ತೊಗೊಂಡಿಲ್ಲ, ಕ್ಲೀನ್ ಮಾಡಿಬಿಟ್ಟು ಬರ್ಬೋದು. ಅದು ಸೇವೆನೇ. ಈ ಥರ ಸರ್ವಜನ ಹಿತಾಯ, ಸರ್ವಜನ ಸಾಧಾರಣಮಿದಂ ಆಶ್ರಮ ಪದಂ ಅಂತ ಹೇಳಿ ಹಾಗೆ ಸರ್ವಜನ ಸಾಧಾರಣಮಿದಂ ಮಂದಿರಂ ಅಂತ. ಎಲ್ಲರಿಗೂ ಒಂದಲ್ಲ ಒಂದು ರೀತಿ ದೇವರಿಗೆ ಒಂದು ಸೇವೆ ಮಾಡೋದಕ್ಕಾಗಿ ಗೀತ, ನೃತ್ಯ, ವಾದ್ಯ, ವಿನೋದಗಳು, ಮೆರವಣಿಗೆಗಳು, ಸಂತೋಷ ಕೂಟಗಳು, ವೀರಗೋಷ್ಠಿ, ಕಾವ್ಯಗೋಷ್ಠಿ, ಗೀತಗೋಷ್ಠಿ, ನೃತ್ಯಗೋಷ್ಠಿ, ಶಾಸ್ತ್ರಗೋಷ್ಠಿ, ವೇದಗೋಷ್ಠಿ, ಏನೇನೋ ಗೋಷ್ಠಿಗಳು, ವಸಂತ ಮಂಟಪಗಳು ಅಂತಲೇ ಇರುತ್ತೆ. ವಸಂತಾಲಯಗಳು, ವಸಂತೋತ್ಸವ ಮಂಟಪಗಳು, ದೊಡ್ಡ ದೊಡ್ಡ ಜಗಲಿಗಳು, ದೊಡ್ಡ ದೊಡ್ಡ ಅಂಗಣಗಳು, ಸಾವಿರಾರು ಜನ ಸೇರಿ ಸಂತೋಷ ಪಡೋಕ್ಕೆ, ಡೋಲೋತ್ಸವ, ದೇವರಿಗೆ ಡೋಲ ಸೇವೆ, ಉಯ್ಯಾಲೆ ಸೇವೆ, ದೇವರಿಗೆ ರಥದ ಸೇವೆ, ದೇವರಿಗೆ ತೆಪ್ಪೋತ್ಸವ, ತೆಪ್ಪದಲ್ಲಿ ಸೇವೆ, ತೆಪ್ಪದಲ್ಲಿ ಬೋಟಿಂಗ್ ಕರ್ಕೊಂಡು ಹೋಗ್ತಾರೆ ದೇವರನ್ನ. ವೈಮಾನಿಕೋತ್ಸವ ಅಂತ ಮಾಡ್ತಾರೆ, ಮಾಡಿ ಮೇಲೆ ಅಂದರೆ ಕೆಲವು ದೇವಸ್ಥಾನಗಳಲ್ಲಿ ಆ ಥರ ಮಾಡಿರ್ತಾರೆ. ದೇವರನ್ನು ಪಲ್ಲಕ್ಕಿ ಥರ ಚಿಕ್ಕದು ಮಾಡ್ಕೊಂಡು ಮೇಲೆ ಕರ್ಕೊಂಡು ಹೋಗ್ತಾರೆ, ಟೆರೇಸ್ ಮೇಲೆ ಶಿವ ಪಾರ್ವತಿನ ನಡೆಸ್ಕೊಂಡ್ಬರ್ತಾರೆ. ವೈಮಾನಿಕೋತ್ಸವ ಅಂತ. ದೇವಸ್ಥಾನದೊಳಗೆ ಉತ್ಸವ ಸಾಯಂಕಾಲ ಒಂದು ಮಾಡ್ತಾರೆ. ಶಯನಾರತಿ ಅಂತ ಮಾಡ್ತಾರೆ, ಮಲಗಿಸ್ತಾರೆ ದೇವರನ್ನು, ಉತ್ಸವ ವಿಗ್ರಹನ. ಅದಕ್ಕೆ ತರಾವರಿ ಭಕ್ಷ್ಯ ಭೋಜ್ಯಗಳನ್ನಿಟ್ಟು ಒಳ್ಳೆ ಹೂವೆಲ್ಲ ಹಾಕಿ ಎಲ್ಲ ಮಾಡಿ ಭಗವಂತ ಎಲ್ಲಿ ಮಲಗ್ತಾನೆ, ನಿತ್ಯ ಜಾಗೃತ ಅವನು. ಅಂದರೆ ನಮ್ಮ ಪ್ರೇಮಕ್ಕಾಗಿ, ಭಕ್ತಿಗಾಗಿ ಅವನು ಎಲ್ಲಿ ಬೇಕಾದ್ರೂ ಮಾಡ್ತಾನೆ. ಈ ರೀತಿಯ ಉತ್ಸವಗಳು. ಆ ಶಯನಾರತಿಗೆ ಹಾಡುಗಳಿವೆ, ಆರತಿ ಎತ್ತಕ್ಕೆ ಹಾಡುಗಳಿವೆ, ಅಲ್ಲಿ ಮಂತ್ರ ನಡೀತಾ ಇರುತ್ತೆ.
ನಮ್ಮ ಪಾಡಿಗೆ ನಾವು ಹಾಡ್ತಾ ಇರ್ಬೋದು. ಕೆಲವೊಂದ್ಸಲ ಮಂತ್ರನೇ ಕೇಳಿಸಲ್ಲ, ಬರೀ ಹಾಡೇ ಕೇಳಿಸುತ್ತೆ. ಜಾಗಟೆ ಹೊಡಿಬೋದು, ಗಂಟೆ ಬಾರಿಸ್ಬೋದು, ಶಂಖ ಊದ್ಬೋದು, ಮಂತ್ರಗಳು ಹೇಳ್ಬೋದು, ಎಲ್ಲ ಒಟ್ಟಿಗೆ ನಡೀತಾ ಇರುತ್ತೆ. ಭಗವಂತ ಎಲ್ಲ ಕೇಳಿಸ್ಕೊಳ್ತಾನೆ. ಇದು ಸಂಭ್ರಮ, ಇದು ಬಹಳ ಅರ್ಥಪೂರ್ಣವಾದದ್ದು. ಹಾಗಾಗಿ ನಮಗೆ ಹಾಡಕ್ಕೆ ಬರುತ್ತೋ ಇಲ್ವೋ, ಕನಿಷ್ಠ ಪಕ್ಷ ಕೆಲವಾದು ಒಳ್ಳೆ ಹಾಡುಗಳನ್ನು, ಆರತಿ ಹಾಡುಗಳನ್ನು, ದೇವರ ಹಾಡುಗಳನ್ನು, ಶ್ಲೋಕ ಮಂತ್ರಗಳನ್ನು ಕಲಿತು ಮಕ್ಕಳಿಗೆ ಕಲಿಸಿ ನಾವೆಲ್ಲ ಭಾಗವಹಿಸಬೇಕು, ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಇದು ಒಂದು ಬಹಳ ಸೊಗಸಾದಂಥ, ಯಾರಿಗೂ ಡಿಸ್ಕ್ರಿಮಿನೇಟ್ ಮಾಡದಂಥ, ನಿನಗೆ ಯು ಡೋಂಟ್ ನೋ ದ ಪ್ರೇಯರ್, ನಾನು ನಿನ್ನ ಪರವಾಗಿ ಪ್ರೇ ಮಾಡ್ತೀನಿ ಅನ್ನುವ ಅಥೆಂಟಿಸಿ ಇಲ್ಲ ಅಲ್ಲಿ. ಏನಂತಾರೆ, ಒಂದು ಜೋರಿಲ್ಲ ಅಲ್ಲಿ. ನಾನು ನನಗೆ ಗೊತ್ತಿರೋ ಮಂತ್ರ ಹೇಳ್ಕೊಂಡು ಪೂಜೆ ಮಾಡ್ತೀನಿ ಒಳಗಡೆ, ನಾನು ಅಪಾಯಿಂಟೆಡ್ ಪುರೋಹಿತ. ನಿಮ್ಮ ಪಾಟಿಗೆ ಹಾಡಿ, ಯಾವ ಪುರೋಹಿತ ಆದರೂ ಬಾಯಿ ಮುಚ್ಚಿ ಹಾಡಬೇಡಿ ಮಂತ್ರ ನಡೀತಿದೆ ಅಂತ ಹೇಳಿದ್ರೆ ತಪ್ಪದು. ಅವ್ರ ಪಾಪ ಮಂತ್ರಕ್ಕೆ ಅಬ್ಸ್ಟ್ರಕ್ಟ್ ಆಗೋಷ್ಟು ನಾವು ಕಿಚ್ಚಬಾರ್ದು, ಒಪ್ಕೊಳ್ತೀನಿ. ಅದು ನಮ್ಮಲ್ಲಿ ಅವಿವೇಕ ಇರಬೇಕು. ಆದರೆ ಯಾರೋ ಒಂದು ಹಾಡು ಹೇಳ್ಕೊಂಡ್ರು ಅಂತಂದರೆ ಖಂಡಿತ ಅವರು ಅಡ್ಡ ಮಾಡಲ್ಲ. ಇನ್ಫ್ಯಾಕ್ಟ್ ನಾನು ಎಷ್ಟೋ ಸಲ ನಾವೆಲ್ಲ ಉಪಚಾರಗಳಾದಾಗ ನಾನು ಹಾಡು ಹೇಳೋವರೆಗೂ ಅವ್ರ ಮಂತ್ರ ಎಲ್ಲ ನಿಲ್ಲಿಸಿರ್ತಾರೆ. ಹಾಡು ಮುಗಿದ ಮೇಲೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಇನ್ನು ಯಾರಾದ್ರು ಹಾಡೋದಿದ್ರೆ ಮತ್ತೆ ನಿಲ್ಲಿಸ್ತಾರೆ. ಇದು ತುಂಬ ಸುಂದರವಾದಂಥ ಪದ್ಧತಿ. ಮನೆಯಲ್ಲಿ ಪ್ರತಿಯೊಬ್ಬರೂ ಮಾಡ್ಬೋದಾದದ್ದು. ನಾನಂತೂ 2 ಲೈನ್ ಹಾಡೇ ಹಾಡ್ತೀನಿ ದೇವರಿಗೆ. ನಮ್ಮ ಸಂತೋಷ, ಭಗವಂತನ ನಮ್ಮ ಸಂಬಂಧ ಅದು. ಹಾಗಾಗಿ ನಮ್ಮಲ್ಲಿ ಅದು ಹರಾಮಲ್ಲ, ನಮ್ಮಲ್ಲಿ ಅದು ಉಪಾಸನೆ. ಅದು ಎಂಟರ್ಟೈನ್ಮೆಂಟ್ ಅನ್ನೋದು ಇನ್ನೊಂದು ಆಸ್ಪೆಕ್ಟು. ಆಚೆ ಬಂದಾಗ ಎಂಟರ್ಟೈನ್ಮೆಂಟು, ಚೆನ್ನಾಗಿ ಹಾಡಿದ್ರೆ ಕೇಳಬೇಕು ಅನಿಸುತ್ತೆ. ಎಂಟರ್ಟೈನ್ಮೆಂಟ್ ಅದರ ಬೈ ಪ್ರಾಡಕ್ಟು. ಆದರೆ ಮೇನ್ ಪ್ರಾಡಕ್ಟ್ ದೇವಸ್ಥಾನದಲ್ಲಿ ಅದೊಂದು ಉಪಾಸನೆ, ಕಲೆ ಒಂದು ಉಪಾಸನೆ. ನಾನು ಮಾಡೋದೆಲ್ಲವೂ ಕೂಡ ಒಂದು ಉಪಾಸನೆ, ನೃತ್ಯವೂ ಉಪಾಸನೆ. ಯಾರನ್ನ ಮೆಚ್ಚಿಸೋದಕ್ಕಾಗಿ ನಾವು ಮಾಡೋ ನೃತ್ಯ ರಿಯಾಲಿಟಿ ಶೋಲ್ಲಿ ಬಂದುಬಿಡಬೇಕು ನಮ್ಮ ಮಗಳು, 1 ವರ್ಷದಲ್ಲಿ ಕಲಿಸ್ಬಿಡ್ತೀರಾ ಅಂತೆಲ್ಲ ಕೇಳೋರು ಇರ್ತಾರೆ ಇವತ್ತು. ಅದು ತಪ್ಪದು. ಕಲೆಯನ್ನು ಕಲೆಯಾಗಿ ಕಲಿಬೇಕು. ಯಾವತ್ತೋ ಒಂದಿನ ಪರ್ಫಾರ್ಮ್ ಮಾಡಿದಾಗ ಜನ ಮೆಚ್ತಾರೆ. ಜನ ಮೆಚ್ಚಲಿ ಪರ್ಫಾರ್ಮ್ ಮಾಡಬೇಕು ಅಂತಲೇ ಕಲಿಯೋದಿದೆಯಲ್ಲ, ದಟ್ ಈಸ್ ನಾಟ್ ಆರ್ಟ್. ಅದು 2 ದಿನ ಮಾಡೋದು, ಸೆಲ್ಫಿ ತೊಗೊಳೋದು, ಆಮೇಲೆ ಮರೆಯೋದಾಗತ್ತೆ. ಈ ದೇವ್ರಿಗಾಗಿ ಮಾಡೋದಿದೆಯಲ್ಲ, ದೇವರನ್ನು ನೋಡ್ಕೊಂಡು ಮಾಡೋದಿದೆಯಲ್ಲ, ನೋಡೋರು ನೋಡಲಿ, ಬಟ್ ನಾನು ಮಾಡ್ತಿರೋದು ದೇವ್ರಿಗಾಗಿ. ಇದೆಲ್ಲ ಭಾಳ ಅರ್ಥಪೂರ್ಣವಾದಂಥ ಪದ್ಧತಿಗಳು. ಇದರ ಜೊತೆಗೆ ಎಂಟರ್ಟೈನ್ಮೆಂಟು ಇದೆ. ಊರಾಚೆ, ದೇವಸ್ಥಾನದ ಆಚೆ ಒಂದು ಉತ್ಸವ ಮಂಟಪ ಇರುತ್ತೆ, ಅದು ಸಾರ್ವಜನಿಕರಿಗಾಗಿ. ಅಲ್ಲಿ ಕಲಾ ಪ್ರದರ್ಶನವೇ ಪ್ರಮುಖವಾದದ್ದು. ದೇವಸ್ಥಾನದ ಒಳಗಡೆ, ಆವರಣದೊಳಗೆ, ದೇವರ ಸಮ್ಮುಖದಲ್ಲಿ ಮಾಡೋದು ಮಾತ್ರ ವಿದ್ವತ್ ಪ್ರದರ್ಶನಕ್ಕಾಗಿ ಅಲ್ಲ. ಸಾಕ್ಷಾತ್ MS ಸುಬ್ಬಲಕ್ಷ್ಮಿ ಬಂದರು, ಎಂಥವರು ಬಂದರೂ ಕೂಡ ವಿನಮ್ರವಾಗಿ ನೆಲದಲ್ಲಿ ಕೂತ್ಕೊಂಡು ಗೊತ್ತಿರೋ ಹಾಡನ್ನು ಶ್ರುತಿ, ತಾಳ, ಕಚೇರಿ, ವಾದ್ಯ, ಮೈಕ್ ಏನೂ ಇಲ್ಲದೆ ಸರಳವಾಗಿ ಹಾಡ್ಬಿಟ್ಟು ಹೋಗ್ತಾರೆ. ನಾನೊಂದು ಸಲ ಹಿಂಗೆ ನಮ್ಮ ಶೃಂಗೇರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಎಷ್ಟೋ ಸೊಗಸಾದ ಧ್ವನಿ ಕೇಳ್ತಾ ಇತ್ತು. ಯಾರೋ ಒಬ್ಬರು ಶೃಂಗಪುರಾಧೀಶ್ವರಿ ಹಾಡ್ತಿದ್ರು. ಏನೋ ಕೇಳ್ದಂಗಿದೆಯಲ್ಲ ಆ ಧ್ವನಿ ಅಂತ ತುಂಬ ಜನ ಇದ್ದರು. ಎಲ್ಲ ಬರ್ತಿದೆ ಧ್ವನಿ ಅಂತ ಎಲ್ಲ ಜನ ಮಧ್ಯೆ ನೋಡಿದ್ರೆ ನಮ್ಮ ಕರ್ನಾಟಕದ ಪ್ರಸಿದ್ಧ ಗಾಯಕರು ನರಸಿಂಹ ನಾಯ್ಕರು ಹಾಡ್ತಾಯಿದ್ರು. ಅವ್ರ ಪಾಡಿಗೆ ಅವ್ರ ದೇವಿ ಮುಂದೆ ನಿಂತ್ಕೊಂಡು ಹಾಡ್ತಾಯಿದ್ರು. ಅಷ್ಟು ಜನರ ಮಧ್ಯ ಅವರು ಅಷ್ಟು ದೊಡ್ಡ ಕಲಾವಿದರು ಅಂತ ಅಲ್ಲಿ ಇದ್ದವ್ರು ಎಷ್ಟು ಜನಕ್ಕೆ ಗೊತ್ತಿದೆಯೋ ಅಲ್ಲೋ ಗೊತ್ತಿಲ್ಲ. ಎಷ್ಟು ಖುಷಿ ಆಯ್ತು ಅಂದರೆ ನೋಡಿ, ಎಷ್ಟು ದೇವ್ರ ಮುಂದೆ ನಾವೆಲ್ಲ ಒಂದೇ ತಾನೇ, ಅವ್ರ ಪಾಡಿಗೆ ಹಾಡ್ತಾಯಿದ್ರು. ಅಂದರೆ ಎಲ್ಲರೂ ಒಂದು ದೇವರ ಹತ್ರ ನಾವೆಲ್ಲ ಕರಗಿ ಮಕ್ಕಳಾಗ್ಬಿಡ್ತೀವಿ. ಹಾಗಾಗಿ ಗೀತ ನೃತ್ಯಗಳು ನಮ್ಮಲ್ಲಿ ಉಪಾಸನಾ ರೂಪಗಳು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.